ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋಲಿ ನೀವು ನೋಡ್ತಿರುವಂಥ ಈ ಒಂದು ಸಿಂಪಲ್ ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಲುಕ್ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಕಮ್ ಲೆಟ್ಸ್ ಬಿಗಿನ್. ಮೊದಲನೇದಾಗಿ ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ ಫೇಸ್ ಮೇಲೆ. ಸೆಟಾಫಿಲ್ನ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಪ್ರೈಮರ್ ಯೂಸ್ ಮಾಡೋದು. ಕಲಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸೊ ಪ್ರೈಮರ್ ಏನಕ್ಕೆ ಯೂಸ್ ಮಾಡೋದಂದರೆ ಸ್ಕಿನ್ ಮೇಲೆ ಅನ್ಈವನ್ ಟೆಕ್ಸ್ಚರ್ ಇರುತ್ತೆ ನೋಡಿ, ಜಾಸ್ತಿ ಪೋರ್ಸ್ ಇರುತ್ತೆ ಆ್ಯಂಡ್ ಆ ಪೋರ್ಸ್ನೆಲ್ಲ ನೀಟಾಗಿ ಬ್ಲರ್ ಮಾಡೋದಕ್ಕೆ, ಸ್ಕಿನ್ ಮೇಲೆ ಒಂದು ಈವನ್ ಟೆಕ್ಸ್ಚರ್ ಕೊಡೋದಕ್ಕೆ ಆ್ಯಂಡ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ ಪ್ರೈಮರ್ ಯೂಸ್ ಮಾಡಬೇಕು. ಈಗ ಕನ್ಸೀಲರ್ಗೆ ಮೇಬಲಿನ್ನ ಫಿಟ್ ಮೀ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ ಹಾಗೂ ನನ್ನ ಶೇಡ್ ಕ್ಯಾರಮಲ್. ಸೊ ಕಣ್ಣಿನ ಸುತ್ತಲಿ ಇರುವಂಥ ಡಾರ್ಕ್ ಸರ್ಕಲ್ಸ್ ಹಾಗೂ ನಿಮಗೆ ಎಲ್ಲೆಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಕಪ್ಪು ಕಲೆಗಳಿದೆ ಅಲ್ಲೆಲ್ಲ ನೀವು ಕನ್ಸೀಲರ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೋದು. ಆಗ ನಿಮ್ಮ ಸ್ಕಿನ್ ಟೋನ್ ಈವನ್ ಆಗಿ ಕಾಣುತ್ತೆ. ಗಮನದಲ್ಲಿರಲಿ, ಈ ಒಂದು ಪರ್ಪಸ್ಸಿಗೆ ಯೂಸ್ ಮಾಡುವಂಥ ಕನ್ಸೀಲರ್ ಶೇಡ್ ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಶೇಡ್ ಆಗಿರಬೇಕು. ಫಾರ್ ಫೌಂಡೇಶನ್ ಲೋರಿಯಲ್ ಟ್ರೂ ಮ್ಯಾಚ್ನ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ ಗೋಲ್ಡನ್ ಆ್ಯಂಬರ್. ಸೊ ನೀವು ಯೂಸ್ ಮಾಡುವಂಥ ಫೌಂಡೇಶನ್ ಕೂಡ ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಫೌಂಡೇಶನ್ನೇ ನೀವು ಚೂಸ್ ಮಾಡಬೇಕು. ಹಾಗೂ ಇದು ಒಂದು ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಫೌಂಡೇಶನ್ ಇಲ್ಲ, ತುಂಬಾ ಒಂದು ಫ್ಲಾಲೆಸ್ ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಆಲ್ಮೋಸ್ಟ್ ನಿಮಗೆ ಮೇಕಪ್ ಹಾಕಿರೋ ಥರ ಫೀಲ್ ಆಗೋದಿಲ್ಲ ಹಾಗೂ ಕಾಣಿಸೋರು ಕೂಡ ಮೇಕಪ್ ಮಾಡಿದ್ದೀರಾ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಒಳ್ಳೆ ಫೌಂಡೇಶನ್. ಈಗ ನೆಕ್ಸ್ಟು ಫೇಸ್ನ ಹೈಲೈಟ್ ಮಾಡೋದಕ್ಕೆ ಅಗೇನ್ ಮೇಬಲಿನ್ ಫಿಟ್ ಮಿಯ ಕನ್ಸಿಲರ್ ಯೂಸ್ ಮಾಡ್ತಿದ್ದೀನಿ, ಬಟ್ ಈ ಶೇಡ್ ಬಂದು ಮೀಡಿಯಮ್. ಸೊ ಫೇಸ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕನ್ಸೀಲರ್ ನಿಮ್ಮ ಸ್ಕಿನ್ ಟೋನ್ಗೆ 1 ಸ್ಟೆಪ್ ಆರ್ 2 ಸ್ಟೆಪ್ ಲೈಟರ್ ಆಗಿದ್ರೂ ನಡೆಯುತ್ತೆ. ಏನಕ್ಕಂದರೆ ಲೈಟರ್ ಶೇಡ್ ಆಫ್ ಕನ್ಸೀಲರ್ನ ನಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡಿದಾಗ ಫೇಸ್ ಹೈಲೈಟೆಡ್ ಆಗಿ ಕಾಣುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಫೇಸ್ನ ಸ್ಕಲ್ಪ್ಟ್ ಕೂಡ ಮಾಡುತ್ತೆ, ಒಂದು ಡೈಮೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಅದು ಹೇಗೆ ಅಂತ ನೀವು ಇನ್ನು ಸ್ವಲ್ಪ ಹೊತ್ತರಲ್ಲಿ ನೋಡ್ತೀರಾ. ಆ್ಯಂಡ್ ಇದನ್ನು ಕೂಡ ಬ್ಲೆಂಡ್ ಮಾಡೋದಕ್ಕೆ ನಾನು ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ತಿದ್ದೀನಿ. ಕಣ್ಣಿನ ಕೆಳಗಡೆ ಹಾಗೂ ಲಿಪ್ಸ್ನ ಎಡ್ಜಸ್ಸಲ್ಲಿ ಈ ರೀತಿ ಆ್ಯಂಡ್ ಮೂಗಿನ ಮೇಲೆ, ಹಣೆ ಮೇಲೆ ಈ ಒಂದು ಏರಿಯಾಸಲ್ಲಿ ಮಾತ್ರ ನೀವು ಹೈಲೈಟ್ ಮಾಡಬೇಕು. ಸೊ ಈಗ ನಾನು ಕನ್ಸೀಲರ್ ಬ್ಲೆಂಡ್ ಮಾಡಿದ ನಂತರ ನೀವು ನೋಡ್ಬೋದು ಕಣ್ಣಿನ ಕೆಳಗಡೆ ಎಷ್ಟು ಬ್ರೈಟಾಗಿ ಕಾಣ್ತಿದೆ ಹಾಗೂ ಮೂಗಿನ ಮೇಲೆ, ಹಣೆ ಮೇಲೆ ಆ್ಯಂಡ್ ಈ ಒಂದು ಪಾರ್ಟ್ ಕೂಡ ಎಷ್ಟು ಹೈಲೈಟೆಡ್ ಆಗಿ ಕಾಣಿಸ್ತಿದೆ ಅಂತ. ಫೇಸ್ನ ಕಾಂಟೋರ್ ಮಾಡೋದಕ್ಕೆ ಶುಗರ್ನ ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಏರಿಯಾನಲ್ಲಿ ಕಾಂಟೋರ್ ಮಾಡಬೇಕು. ನೀವು ಕನ್ಸೀಲರ್ ಏನು ಯೂಸ್ ಮಾಡಿದ್ರಿ ಆ ಪಾಯಿಂಟ್ ಮೇಲೆ ಆ್ಯಂಡ್ ಮೂಗಿನ ಸೈಡ್ಸಲ್ಲಿ ಹಾಗೂ ಜಾ ಲೈನ್ ಮೇಲೆ ಜಸ್ಟ್ ಲೈಟಾಗಿ ಡಾಟ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನನ್ನ ಬ್ಯೂಟಿ ಬ್ಲೆಂಡರನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲನೂ ಬ್ಲೆಂಡ್ ಮಾಡೋದಕ್ಕೆ ನಿಮ್ಮ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ಬೋದು. ಸೊ ಈಗ ನೀವು ನೋಡ್ಬೋದು ನೋಸ್ ಕಾಂಟೋರ್ ಮಾಡಿದ್ಮೇಲೆ ನೋಸ್ ಸ್ಟ್ರೈಟಾಗಿ ಕಾಣುತ್ತೆ. ಕಾಂಟೋರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಫೇಸ್ ಮೇಲೆ ಆ ನ್ಯಾಚುರಲ್ ಶ್ಯಾಡೋ ಎಲ್ಲೆಲ್ಲಿ ಬೀಳುತ್ತೆ ನೋಡಿ, ಅದನ್ನು ಮತ್ತೆ ಕ್ರಿಯೇಟ್ ಮಾಡುತ್ತೆ. ಈಗ ಫುಲ್ ಫೇಸ್ನ ಸೆಟ್ ಮಾಡ್ತಾಯಿದ್ದೀನಿ ಯೂಸಿಂಗ್ ಮೇಬಲಿನ ಫಿಟ್ ಮೀ ಲೂಸ್ ಪೌಡರ್ ಇನ್ ದ ಶೇಡ್ ಮೀಡಿಯಮ್. ಸೊ ಪೌಡರಿಂದ ಸೆಟ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಮ್ಯಾಟ್ ಆಗುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಜಾಸ್ತಿ ಆಯಿಲಿ ಇದ್ದರೆ ಈ ಪೌಡರ್ ನೀಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಗಿವಿಂಗ್ ಎ ನೈಸ್ ಮ್ಯಾಟ್ ಲುಕ್. ಈಗ ನೀವು ಮಾಡಿರುವಂಥ ಕಾಂಟೋರ್ ಇನ್ನೂ ಸಾಫ್ಟಾಗಿ ಕಾಣುತ್ತೆ. ಟು ಫಿಲ್ ಇನ್ ಮೈ ಐಬ್ರೋ ಗ್ಯಾಪ್ಸ್ ಶುಗರ್ನ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬ್ಲ್ಯಾಕಿಶ್ ಬ್ರೌನ್ ಅನ್ನುವಂಥ ಒಂದು ಶೇಡಲ್ಲಿ. ಫಸ್ಟು ಐಬ್ರೋ ಹೇರ್ನ ಫುಲ್ ಡೌನ್ವರ್ಡ್ಸ್ ಕೋಮ್ ಮಾಡಿಕೊಂಡಾಗ ಮೇಲೆ ಇರುವಂಥ ಗ್ಯಾಪ್ಸ್ ಹಾಗೂ ಔಟ್ಲೈನ್ ಕೊಡ್ತಾ ಆ್ಯಂಡ್ ಐಬ್ರೋಸ್ನ ಇನ್ನರ್ ಕಾರ್ನರ್ ಕೂಡ ನೀಟಾಗಿ ನಾನು ಫಿಲ್ ಇನ್ ಮಾಡ್ಕೊಳ್ತೀನಿ. ಈಗ ಐಬ್ರೋ ಹೇರ್ನ ಮೇಲೆ ಎತ್ತಿ ಕೋಮ್ ಮಾಡಿದಾಗ ಕೆಳಗಡೆ ಗ್ಯಾಪ್ಸ್ನ ಫಿಲ್ ಮಾಡ್ಬೋದು ಹಾಗೂ ಕೆಳಗಡೆ ಕೂಡ ನೀವು ಚೆನ್ನಾಗಿ ಶೇಪ್ ಕೊಡ್ಬೋದು. ಸೊ ಈಗ ನೀಟಾಗಿ ಐಬ್ರೋಸ್ ಫಿಲ್ ಆಗಿದೆ. ಇದರ ನಂತರ ಇದರ ಹಿಂದೆ ಸ್ಪೂಲಿ ಕೂಡ ಇರುತ್ತೆ, ಅದರಿಂದ ನಾನು ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ದಿಸ್ ಮೇಕ್ ಶ್ಯೂರ್ ಎವ್ರಿಥಿಂಗ್ ಇಸ್ ನೀಟ್ಲಿ ಬ್ಲೆಂಡೆಡ್. ಫಾರ್ ಐ ಮೇಕಪ್ ವೆಟ್ ಆ್ಯಂಡ್ ವೈಲ್ಡ್ನ ರೋಸೆ ಇನ್ ದಿ ಏರ್ ಅನ್ನುವಂಥ ಈ ಒಂದು ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ವೆರಿ ನೈಸ್ ಐ ಶ್ಯಾಡೋ ಪ್ಯಾಲೆಟ್. ಇದರಲ್ಲಿರುವಂಥ ಈ ಒಂದು ಲೈಟ್ ಬ್ರೌನ್ ಟ್ರಾನ್ಸಿಷನ್ ಶೇಡ್ನ ನನ್ನ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ತೊಗೊಂಡು ಕ್ರೀಸ್ನ ಡಿಫೈನ್ ಮಾಡ್ತಾಯಿದ್ದೀನಿ. ಆ್ಯಸ್ ವೆಲ್ ಆ್ಯಸ್ ಇನ್ನು ಸ್ಮೂತಾಗಿ ಬಫ್ ಔಟ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಹಾರ್ಶ್ ಲೈನ್ಸ್ ಕಾಣಿಸ್ಬಾರ್ದು, ಅದಕ್ಕೋಸ್ಕರ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಇವತ್ತು ನಾನಿಲ್ಲಿ ತೋರಿಸ್ತಿರುವಂಥ ಐ ಮೇಕಪ್ ಇಟ್ಸ್ ವೆರಿ ಈಸಿ.
ಈಗ ನಾನು ಲೋವರ್ ಲ್ಯಾಶ್ ಲೈನಲ್ಲಿ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಪೆನ್ಸಿಲ್ ಬ್ರಷಿಂದ. ಈಗ ಅದೇ ಬ್ರಷಿಂದ ಈ ಒಂದು ಬರ್ಂಟ್ ಆರೆಂಜ್ ಶೇಡ್ನ ತೊಗೊಂಡು ನಾನು ಫುಲ್ ಐಲಿಡ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಇವತ್ತಿನ ಐ ಮೇಕಪ್, ನಥಿಂಗ್ ಕಾಂಪ್ಲಿಕೇಟೆಡ್. ಈಗ ನಾನು ಶುಗರ್ನ ಕಾಜಲ್ ಪೆನ್ಸಿಲ್ನ ತೊಗೊಂಡು, ನಿಮ್ಮ ಹತ್ರ ಯಾವ ಕಾಜಲ್ ಪೆನ್ಸಿಲ್ ಇದೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ವೆರಿ ಕ್ಲೋಸ್ ಟು ಮೈ ಲ್ಯಾಶ್ ಲೈನ್, ಕಣ್ಣಿನ ರೆಪ್ಪೆಗೆ ತುಂಬಾ ಕ್ಲೋಸ್ ಆಗಿ ಜಸ್ಟ್ ಒಂದು ಸಣ್ಣ ಲೈನರ್ ಡ್ರಾ ಮಾಡ್ತಾಯಿದ್ದೀನಿ. ವಿಂಗ್ಡ್ ಐಲೈನರ್ ಏನೂ ಡ್ರಾ ಮಾಡ್ತಾ ಇಲ್ಲ, ಜಸ್ಟ್ ರಫ್ ಆಗಿ ಒಂದು ಐಲೈನರ್ ಡ್ರಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಒಂದು ಚಿಕ್ಕ ಪೆನ್ಸಿಲ್ ಬ್ರಷ್ನಿಂದ ಸ್ಮಡ್ಜ್ ಮಾಡ್ತಿದ್ದೀನಿ. ಲೋವರ್ ಲ್ಯಾಶ್ ಲೈನಲ್ಲಿ ನಾನು ಫುಲ್ ಹಾಕಿಲ್ಲ, ಜಸ್ಟ್ ಔಟರ್ ಕಾರ್ನರಲ್ಲಿ ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ನಾನು ಫುಲ್ ಬೋಲ್ಡ್ ಕಾಜಲ್ ಲುಕ್ ಬೇಡ, ಅದಕ್ಕೋಸ್ಕರ. ಈಗ ಸಾಫ್ಟಾಗಿ ನೀಟಾಗಿ ಸ್ಮಡ್ಜ್ ಆದ ನಂತರ ಅದೇ ಬರ್ಂಟ್ ಐ ಶ್ಯಾಡೋ ಜಸ್ಟ್ ಸ್ವಲ್ಪ ತೊಗೊಂಡು ಈಗ ನಾನು ಅಪ್ಲೈ ಮಾಡಿ ಸ್ಮಡ್ಜ್ ಮಾಡಿದಂಥ ಒಂದು ಐಲೈನರ್ ಮೇಲೆ ಮತ್ತೆ ನೀಟಾಗಿಟ್ಟು ಬ್ಲೆಂಡ್ ಮಾಡ್ತೀನಿ. ದಿಸ್ ಮೇಕ್ ಶ್ಯೂರ್ eyeliner is nicely smudged out and it looks so smooth. ಶುಗರ್ನ ಕಾಂಟೋರ್ ದಿ ಫೇಸ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಇದರಲ್ಲಿರುವಂಥ ಕಾಂಟೋರ್ ಶೇಡ್ನ ಆ್ಯಸ್ ಅ ಬ್ರಾನ್ಸರ್ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಕಾಂಟೋರ್ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ರಿ ಅಲ್ಲಿ ನೀವು ಬ್ರಾನ್ಸರ್ ಅಪ್ಲೈ ಮಾಡ್ಬೋದು. ಐ ಆಮ್ ಯೂಸಿಂಗ್ ವೆಟ್ ಆ್ಯಂಡ್ ವೈಲ್ಡ್ನ ಆ್ಯಂಗಲ್ಡ್ ಬ್ರಷ್. ಈಗ ಇದರಲ್ಲಿ ಇರುವಂಥ ಬ್ಲಷ್ನ ತೊಗೊಂಡು ವೆಟ್ ಆ್ಯಂಡ್ ವೈಲ್ಡ್ನ ಬ್ರಷ್ನ ಸಹಾಯದಿಂದಾಗಿ ಬ್ಲಷ್ ಅಪ್ಲೈ ಮಾಡ್ತಿದ್ದೀನಿ. ಆ್ಯಂಡ್ ಅಟ್ ಲಾಸ್ಟ್ ಇದೇ ಪ್ಯಾಲೆಟಲ್ಲಿ ಇರುವಂಥ ಹೈಲೈಟರ್ನ ಶೇಡ್ನ ತೊಗೊಂಡು ಫೇಸಸ್ ಕ್ಯಾನಡಾನ ಫ್ಯಾನ್ ಬ್ರಷ್ನಿಂದ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಸೊ ನೀವು ಫಸ್ಟು ನೆನಪಿದ್ರೆ ಈ ಒಂದು ಲೈಟರ್ ಶೇಡ್ ಆಫ್ ಕನ್ಸೀಲರ್ ಎಲ್ಲೆಲ್ಲಿ ಯೂಸ್ ಮಾಡಿದ್ರಿ ಅಲ್ಲಿ ನೀವು ಹೈಲೈಟ್ ಮಾಡ್ಬೋದು. ಆ್ಯಂಡ್ ಕಣ್ಣಿನ ಇನ್ನರ್ ಕೆಳಗಡೆ ಐಬ್ರೋ ಬೋನ್ ಮೇಲೆ ಕೂಡ ಹೈಲೈಟ್ ಮಾಡಿದ ನಂತರ ಐ ಆಮ್ ಯೂಸಿಂಗ್ ಲಿಪ್ಸ್ಟಿಕ್ ಫ್ರಮ್ ವೆಟ್ ಆ್ಯಂಡ್ ವೈಲ್ಡ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇನ್ ಶೇಡ್ ಗಿವ್ ಮಿ ಮೋಕಾ. ಆ್ಯಂಡ್ ಅಟ್ ಲಾಸ್ಟ್ ಐ ಲ್ಯಾಶಸ್ನ ಕರ್ಲ್ ಮಾಡಿ ಮಸ್ಕರಾಗೆ ಶುಗರ್ನ ಲಿಮಿಟ್ಲೆಸ್ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ಒಂದು ಒಳ್ಳೆ ಲಿಫ್ಟ್ ಕೊಡುತ್ತೆ ನಿಮ್ಮ ಲ್ಯಾಶಸ್ಗೆ ಆ್ಯಂಡ್ ಒಳ್ಳೆ ವಾಲ್ಯೂಮ್ ಕೂಡ ಕೊಡುತ್ತೆ. ಕೊನೆಯದಾಗಿ ಫೇಸಸ್ ಕ್ಯಾನಡಾನ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಕೊಂಡು ಫುಲ್ ಫೇಸ್ನ ನೀಟಾಗಿ ಸೆಟ್ ಮಾಡ್ತಾ ಇದ್ದೀನಿ. ದಿಸ್ ಮೇಕ್ ಶ್ಯೂರ್ ಯುವರ್ ಮೇಕಪ್ ಇಸ್ ನೀಟ್ಲಿ ಸೆಟೆಡ್ ಆ್ಯಂಡ್ ಇಟ್ ಮೇಕ್ಸ್ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ ನಿಮ್ಮ ಮೇಕಪ್. ಆ್ಯಂಡ್ ದಿಸ್ ಇಸ್ ದ ಫಿನಿಶ್ಡ್ ಲುಕ್ ಆಫ್ ದಿಸ್ ಟ್ಯುಟೋರಿಯಲ್. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ? ಆ್ಯಂಡ್ ಈ ವಿಡಿಯೋ ಹೆಲ್ಪ್ ಆಗಿದೆ ನಿಮ್ಮೆಲ್ರಿಗೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋಲಿ ನಾನು ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.